8 ತಿಂಗಳ ಹಿಂಬಾಕಿಗೆ ಸಾರಿಗೆ ನೌಕರರು ಬೇಡಿಕೆ ಇಟ್ಟಿದ್ದಾರೆ. ಹಿಂದುಳಿದಿರುವಂತಹ ಬಾಕಿಗಳನ್ನು ಆದಷ್ಟು ಬೇಗ ಪೇ ಮಾಡಬೇಕು ಅಂತ ಸಾರಿಗೆ ನೌಕರರು ಬೇಡಿಕೆ ಇಟ್ಟಿದ್ದಾರೆ. ಹೀಗಾಗಿ ಸಭೆ ಬಳಿಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಕೋವಿಡ್ ಸಮಯದಲ್ಲಿ ಏನು ಬಾಕಿ ಉಳಿಸಿಕೊಳ್ಳಲಾಗಿತ್ತು ಅದನ್ನು ಕೊಡುವುದು ಸೂಕ್ತ ಅಲ್ಲ. 14 ತಿಂಗಳು ಕೊಡಿ ಸಾಕು ಅಂತ ಶ್ರೀನಿವಾಸ್ ಸಮತಿ ಅವರು ಶಿಫಾರಸು ಮಾಡಿದ್ದಾರೆ. ಹೀಗಾಗಿ ಇದು 718 ಕೋಟಿ ರೂಪಾಯಿ ಆಗುತ್ತೆ. ಅದನ್ನ ಕೊಡ್ತೀವಿ ಅಂತ ಸಿಎಂ ಅವರು ಹೇಳಿದ್ರು. ಆದರೆ ನೌಕರರು ಸಂಘಟನೆಗಳು ಇದಕ್ಕೆ ಒಪ್ಪಿಲ್ಲ ಅಂತ ಸಾರಿಗೆ ಸಚಿವರು ಹೇಳಿದ್ದಾರೆ. ಇನ್ನು ಸಾರಿಗೆ ನೌಕರರಲ್ಲೇ 2 ಬಣಗಳು ಇದ್ದಾವೆ. 14 ಸಂಘ ಸಂಸ್ಥೆಗಳು ಇದ್ದಾವೆ. 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು. ಆದರೆ ಕಳೆದ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿಲ್ಲ ಅಂತ ಸಚಿವರು ಮಾತನಾಡಿದ್ದಾರೆ. ಸರಿ ಇಲ್ಲ ಸರ್ಕಾರ ಮಾಡಿರ್ತಕ್ಕಂಥದ್ದು ಆಗಿನ ಸರ್ಕಾರ ಅದು 1/3/23 ಜಾರಿ ಆಗಿದೆ ಅಂತ ಸರ್ಕಾರದ ವಾದ. ಅಂದರೆ ಮುಖ್ಯಮಂತ್ರಿಗಳು ನಮ್ಮದು ಎಲ್ಲ. ಆದರೆ ಅವರು ಇಲ್ಲ ಈ 1/3/23 ಆದೇಶನೇ ಸರಿ ಇಲ್ಲ ಸರ್ಕಾರ ಮಾಡಿರ್ತಕ್ಕಂಥದ್ದು ಆಗಿನ ಸರ್ಕಾರ ನಮಗೆ 1/1/20 ಕೊಡಬೇಕು ಅಂತ ಅವ್ರದ್ದು. ಆಮೇಲೆ 24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತ ಅವ್ರು ಕೇಳ್ತಾರೆ. 23ರಲ್ಲಿ ವೇತನ ಪರಿಷ್ಕರಣೆ ಆಗಿರೋದ್ರಿಂದ 27ಕ್ಕೆ ಅಂತ 4 ವರ್ಷಕ್ಕೊಮ್ಮೆ ಬರೋದು. ಆದ್ದರಿಂದ ಈಗ ಅವರು ವಾದಕ್ಕೆ ಅವ್ರ ಸ್ಟಿಕ್ಯಾನು, ನಮ್ಮ ವಾದಕ್ಕೆ ನಮ್ಮ ಸರ್ಕಾರದ ವಾದಕ್ಕೆ ಸರ್ಕಾರ ಇಲ್ಲಿ ಸ್ಟಿಕಾನ್ ಆಗಿದೆ. ಆಮೇಲೆ ಮುಖ್ಯಮಂತ್ರಿಗಳು ಶ್ರೀನಿವಾಸ ಮೂರ್ತಿಯವರ ಒಂದು ಸಮಿತಿ ಮಾಡಿದರು, ಏಕಸದಸ್ಯ ಸಮಿತಿಯಲ್ಲಿ. ಅವರು ಕೋವಿಡ್ ಬಂದಂಥ ಸಂದರ್ಭದಲ್ಲಿ 2 ವರ್ಷ ಬಿಟ್ಟು ಉಳಿದಿರ್ತಕ್ಕಂಥ ಇನ್ನು 12 ತಿಂಗಳು ಕೊಡ್ಬೋದು ಅಂತ ಅವರು ರೆಕಮೆಂಡೇಷನ್ ಮಾಡಿದರು. ಅದೇ ಪ್ರಕಾರ 718 ಕೋಟಿ ಆಗುತ್ತೆ, ಬಿಡುಗಡೆ ಮಾಡ್ತೀನಿ ಅಂತೇಳಿ ಚೀಫ್ ಮಿನಿಸ್ಟ್ರು ಒಪ್ಕೊಂಡ್ರು. ಆದರೆ ಅವರು 30 ತಿಂಗಳು ಬೇಕು ಅಂತ 38 ತಿಂಗಳು. ಅದರಿಂದ ಅವರು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಮಾಧ್ಯಮಗಳ ಹತ್ರ ಹೇಳಿದ್ರಂತೆ. ಯಾಕೆ ನಾನು ಒಳಗಡೆ ಮೀಟಿಂಗಲ್ಲಿದ್ದಲ್ಲ. ಇನ್ನೊಂದು ಟೀಮು ಕೂಟ ಇವರು ಪ್ರೊಫೆಸರ್ ರಾಧಾಕೃಷ್ಣ ಚಂದ್ರಶೇಖರ್ ಅವರ ಬಣ. ಅವರು 2 ಬಣದಲ್ಲಿ 7 ಟೀಮ್ ಇದೆ. ಅವರು ಬೇಗ ಎಲೆಕ್ಷನ್ಸ್ ಮಾಡಿ ಅಂತ ಅವರು ಮತ್ತು ಸಮಾನ